ನೋಡಿ, ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನ ಈಗಾಗಲೇ ಕಂಗಾಲಾಗಿ ಹೋಗಿದೆ. ಭಾರತದಿಂದ ಪಾರಾಗೋದಕ್ಕೆ ಪಾಕಿಸ್ತಾನ್ ಆಗ ಹರಸಾಹಸವನ್ನೇ ಪಡಬೇಕಾಗಿ ಬಂತು. ಅಮೆರಿಕಾದ ನಾಯಕರ ಕೈಕಾಲು ಹಿಡಿಯುವಂತ ಪರಿಸ್ಥಿತಿ ಬಂತು ಈ ಭಿಕಾರಿ ಪಾಕಿಸ್ತಾನಕ್ಕೆ. ಆಪರೇಷನ್ ಸಿಂಧೂರ ನಿಲ್ಲಿಸುವಂತೆ ಅಲ್ಲಿ ಹೋಗಿ ಅಮೆರಿಕಾದ ಕೈಕಾಲು ಹಿಡಿದಿದ್ದು ಇದೇ ಪಾಕಿಸ್ತಾನ. ಹಿಂಗೆ ಬಿಟ್ರೆ ನಮ್ಮನ್ನ ಸರ್ವನಾಶ ಮಾಡ್ತಾರೆ ಭಾರತದವರು, ಭೂಪಟದಲ್ಲಿ ಇಲ್ದಂಗ್ ಮಾಡ್ತಾರೆ. ಹುಜೂರ್, ಈ ಯುದ್ಧ ನಿಲ್ಲಿಸ್ಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದು ಇದೇ ಪಾಕಿಸ್ತಾನ ಅಮೆರಿಕ ಹೋಗಿ. ಇಮೇಲ್, ಕರೆ, ಭೇಟಿಯ ಮೂಲಕ ಅಮೆರಿಕಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ಈ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಭಾರತದ ದಾಳಿಯನ್ನ ನಿಲ್ಲಿಸಿ ಅಂತ ಮನವಿಯನ್ನ ಮಾಡಿಕೊಂಡಿತ್ತು. ಅಮೆರಿಕಾದ ಮುಂದೆ ಪಾಕಿಸ್ತಾನ್ ನಾಯಕರು ಎಲ್ಲರೂ ಗೋಗರೆದಿದ್ರು. ಅಮೆರಿಕಾದ ಬರೋಬ್ಬರಿ 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗಿತ್ತು. ಅಮೆರಿಕ ಜೊತೆ 50ಕ್ಕೂ ಹೆಚ್ಚು ಸಭೆಗಳನ್ನು ಕೂಡ ಪಾಕಿಸ್ತಾನ್ ಮಾಡಿತ್ತು. ಅಮೆರಿಕಾದಲ್ಲಿ ಲಾಬಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಂಚ ಕೊಡುವಂತಹ ಪರಿಸ್ಥಿತಿ. ಏಪ್ರಿಲ್ ಮೇ ತಿಂಗಳಲ್ಲಿ 6 ಕಂಪನಿಗೆ 45 ಕೋಟಿ ಪಾವತಿ. ಆದ್ರೂ ನೀವೇ ಭಾರತದ ಜೊತೆಗೆ ಚರ್ಚೆ ಮಾಡಿ ಅಂತ ಯುಎಸ್ ಹೇಳಿದ್ರು. ಕೊನೆಗೆ ಭಾರತದ ಡಿಜಿಎಂಒಗಳ ಕಾಲು ಹಿಡಿದಿತ್ತು ಇದೇ ಪಾಕಿಸ್ತಾನ್. ಗೋಗರದನ್ನ ನೋಡಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದು ಭಾರತ. ಇಲ್ಲಿ ಬೇರೆ ಯಾರು ಬಂದು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿಲ್ಲ, ನಿಲ್ಲಿಸಲಿಲ್ಲ. ಯುದ್ಧವನ್ನ ನಿಲ್ಲಿಸಿದ್ದು ಭಾರತವೇ. ಅದು ಯಾರ ಅಣತಿಯಂತೆ ಅಲ್ಲ. ಇದೇ ಪಾಕಿಸ್ತಾನ್ ಭಾರತದ ಡಿಜಿಎಂಒಗಳ ಕಾಲು ಹಿಡ್ಕೊಂತು, ದಯಮಾಡಿ ಯುದ್ಧ ನಿಲ್ಲಿಸಿ ಅಂತ. ಯುಎಸ್ ನೀವೇ ಭಾರತ ಜೊತೆಗೆ ಚರ್ಚೆ ಮಾಡಿ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಡ್ತು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ಓಡಿ ಬಂದಿದ್ದು ನಮ್ಮ ಭಾರತ ದೇಶದ ಡಿಜಿಎಂಒಗಳ ಹತ್ರ. ಕಾಲು ಹಿಡಿದು ಯುದ್ಧ ನಿಲ್ಲಿಸಿ ಅಂತ ಬೇಡಿಕೊಂಡಾಗ ಗೋಗರದ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಕಂಡು ಆಯ್ತು ಬದುಕ ಹೋಗಿ ಅಂತ ಕದನ ವಿರಾಮಕ್ಕೆ ಒಪ್ಪಿದ್ದು ಭಾರತ. ಇನ್ನ ನೆಕ್ಸ್ಟ್ ನೋಡಿ, ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನ ಈಗಾಗಲೇ ಕಂಗಾಲಾಗಿ ಹೋಗಿದೆ. ಭಾರತದಿಂದ ಪಾರಾಗೋದಕ್ಕೆ ಪಾಕಿಸ್ತಾನ್ ಆಗ ಹರಸಾಹಸವನ್ನೇ ಪಡಬೇಕಾಗಿ ಬಂತು. ಅಮೆರಿಕಾದ ನಾಯಕರ ಕೈಕಾಲು ಹಿಡಿಯುವಂತಹ ಪರಿಸ್ಥಿತಿ ಬಂತು ಈ ಭಿಕಾರಿ ಪಾಕಿಸ್ತಾನಕ್ಕೆ. ಆಪರೇಷನ್ ಸಿಂಧೂರ ನಿಲ್ಲಿಸುವಂತೆ ಅಲ್ಲಿ ಹೋಗಿ ಅಮೆರಿಕಾದ ಕೈಕಾಲು ಹಿಡಿದಿದ್ದು ಇದೇ ಪಾಕಿಸ್ತಾನ. ಹಿಂಗೆ ಬಿಟ್ರೆ ನಮ್ಮನ್ನ ಸರ್ವನಾಶ ಮಾಡ್ತಾರೆ ಭಾರತದವರು, ಭೂಪಟದಲ್ಲಿ ಇಲ್ದಂಗ್ ಮಾಡ್ತಾರೆ. ಹುಜೂರ್, ಈ ಯುದ್ಧ ನಿಲ್ಲಿಸ್ಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದು ಇದೇ ಪಾಕಿಸ್ತಾನ ಅಮೆರಿಕ ಹೋಗಿ. ಇಮೇಲ್, ಕರೆ, ಭೇಟಿಯ ಮೂಲಕ ಅಮೆರಿಕಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ಈ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಭಾರತದ ದಾಳಿಯನ್ನ ನಿಲ್ಲಿಸಿ ಅಂತ ಮನವಿಯನ್ನ ಮಾಡಿಕೊಂಡಿತ್ತು. ಅಮೆರಿಕಾದ ಮುಂದೆ ಪಾಕಿಸ್ತಾನ್ ನಾಯಕರು ಎಲ್ಲರೂ ಗೋಗರೆದಿದ್ರು. ಅಮೆರಿಕಾದ ಬರೋಬ್ಬರಿ 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗಿತ್ತು. ಅಮೆರಿಕ ಜೊತೆ 50ಕ್ಕೂ ಹೆಚ್ಚು ಸಭೆಗಳನ್ನು ಕೂಡ ಪಾಕಿಸ್ತಾನ್ ಮಾಡಿತ್ತು. ಅಮೆರಿಕಾದಲ್ಲಿ ಲಾಬಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಂಚ ಕೊಡುವಂತಹ ಪರಿಸ್ಥಿತಿ. ಏಪ್ರಿಲ್ ಮೇ ತಿಂಗಳಲ್ಲಿ 6 ಕಂಪನಿಗೆ 45 ಕೋಟಿ ಪಾವತಿ. ಆದ್ರೂ ನೀವೇ ಭಾರತದ ಜೊತೆಗೆ ಚರ್ಚೆ ಮಾಡಿ ಅಂತ ಯುಎಸ್ ಹೇಳಿದ್ರು. ಕೊನೆಗೆ ಭಾರತದ ಡಿಜಿಎಂಒಗಳ ಕಾಲು ಹಿಡಿದಿತ್ತು ಇದೇ ಪಾಕಿಸ್ತಾನ್. ಗೋಗರದನ್ನ ನೋಡಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದು ಭಾರತ. ಇಲ್ಲಿ ಬೇರೆ ಯಾರು ಬಂದು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿಲ್ಲ, ನಿಲ್ಲಿಸಲಿಲ್ಲ. ಯುದ್ಧವನ್ನ ನಿಲ್ಲಿಸಿದ್ದು ಭಾರತವೇ. ಅದು ಯಾರ ಅಣತಿಯಂತೆ ಅಲ್ಲ. ಇದೇ ಪಾಕಿಸ್ತಾನ್ ಭಾರತದ ಡಿಜಿಎಂಒಗಳ ಕಾಲು ಹಿಡ್ಕೊಂತು, ದಯಮಾಡಿ ಯುದ್ಧ ನಿಲ್ಲಿಸಿ ಅಂತ. ಯುಎಸ್ ನೀವೇ ಭಾರತ ಜೊತೆಗೆ ಚರ್ಚೆ ಮಾಡಿ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಡ್ತು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ಓಡಿ ಬಂದಿದ್ದು ನಮ್ಮ ಭಾರತ ದೇಶದ ಡಿಜಿಎಂಒಗಳ ಹತ್ರ. ಕಾಲು ಹಿಡಿದು ಯುದ್ಧ ನಿಲ್ಲಿಸಿ ಅಂತ ಬೇಡಿಕೊಂಡಾಗ ಗೋಗರದ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಕಂಡು ಆಯ್ತು ಬದುಕ ಹೋಗಿ ಅಂತ ಕದನ ವಿರಾಮಕ್ಕೆ ಒಪ್ಪಿದ್ದು ಭಾರತ. ಇನ್ನ ನೆಕ್ಸ್ಟ್ ನೋಡಿ, ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನ ಈಗಾಗಲೇ ಕಂಗಾಲಾಗಿ ಹೋಗಿದೆ. ಭಾರತದಿಂದ ಪಾರಾಗೋದಕ್ಕೆ ಪಾಕಿಸ್ತಾನ್ ಆಗ ಹರಸಾಹಸವನ್ನೇ ಪಡಬೇಕಾಗಿ ಬಂತು. ಅಮೆರಿಕಾದ ನಾಯಕರ ಕೈಕಾಲು ಹಿಡಿಯುವಂತಹ ಪರಿಸ್ಥಿತಿ ಬಂತು ಈ ಭಿಕಾರಿ ಪಾಕಿಸ್ತಾನಕ್ಕೆ. ಆಪರೇಷನ್ ಸಿಂಧೂರ ನಿಲ್ಲಿಸುವಂತೆ
ಅಲ್ಲಿ ಹೋಗಿ ಅಮೆರಿಕಾದ ಕೈಕಾಲು ಹಿಡಿದಿದ್ದು ಇದೇ ಪಾಕಿಸ್ತಾನ್. ಹಿಂಗೆ ಬಿಟ್ರೆ ನಮ್ಮನ್ನ ಸರ್ವನಾಶ ಮಾಡ್ತಾರೆ ಭಾರತದವರು, ಭೂಪಟದಲ್ಲಿ ಇಲ್ದಂಗ್ ಮಾಡ್ತಾರೆ. ಹುಜೂರ್, ಈ ಯುದ್ಧ ನಿಲ್ಲಿಸ್ಬಿಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದು ಇದೇ ಪಾಕಿಸ್ತಾನ ಅಮೆರಿಕ ಹೋಗಿ. ಇಮೇಲ್, ಕರೆ, ಭೇಟಿಯ ಮೂಲಕ ಅಮೆರಿಕಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ಈ ಪಾಕಿಸ್ತಾನ್. ಹೇಗಾದ್ರೂ ಮಾಡಿ ಭಾರತದ ದಾಳಿಯನ್ನ ನಿಲ್ಲಿಸಿ ಅಂತ ಮನವಿಯನ್ನ ಮಾಡಿಕೊಂಡಿತ್ತು. ಅಮೆರಿಕಾದ ಮುಂದೆ ಪಾಕಿಸ್ತಾನ್ ನಾಯಕರು ಎಲ್ಲರೂ ಗೋಗರೆದಿದ್ರು. ಅಮೆರಿಕಾದ ಬರೋಬ್ಬರಿ 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗಿತ್ತು. ಅಮೆರಿಕ ಜೊತೆ 50ಕ್ಕೂ ಹೆಚ್ಚು ಸಭೆಗಳನ್ನು ಕೂಡ ಪಾಕಿಸ್ತಾನ್ ಮಾಡಿತ್ತು. ಅಮೆರಿಕಾದಲ್ಲಿ ಲಾಬಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಂಚ ಕೊಡುವಂತಹ ಪರಿಸ್ಥಿತಿ. ಏಪ್ರಿಲ್ ಮೇ ತಿಂಗಳಲ್ಲಿ 6 ಕಂಪನಿಗೆ 45 ಕೋಟಿ ಪಾವತಿ. ಆದ್ರೂ ನೀವೇ ಭಾರತದ ಜೊತೆಗೆ ಚರ್ಚೆ ಮಾಡಿ ಅಂತ ಯುಎಸ್ ಹೇಳ್ಬಿಟ್ಟು ಕೊನೆಗೆ ಭಾರತದ ಡಿಜಿಎಂಒಗಳ ಕಾಲು ಹಿಡಿದಿತ್ತು ಇದೇ ಪಾಕಿಸ್ತಾನ್. ಗೋಗರದನ್ನ ನೋಡಿ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದು ಭಾರತ. ಇಲ್ಲಿ ಬೇರೆ ಯಾರು ಬಂದು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿಲ್ಲ, ನಿಲ್ಲಿಸಲಿಲ್ಲ. ಯುದ್ಧವನ್ನ ನಿಲ್ಲಿಸಿದ್ದು ಭಾರತವೇ. ಅದು ಯಾರ ಅಣತಿಯಂತೆ ಅಲ್ಲ. ಇದೇ ಪಾಕಿಸ್ತಾನ್ ಭಾರತದ ಡಿಜಿಎಂಒಗಳ ಕಾಲ್ ಹಿಡ್ಕೊಂತು ದಯಮಾಡಿ ಯುದ್ಧ ನಿಲ್ಲಿಸಿ ಅಂತ. ಯುಎಸ್ ನೀವೇ ಭಾರತ ಜೊತೆಗೆ ಚರ್ಚೆ ಮಾಡಿ ಮಾತಾಡಿಕೊಳ್ಳಿ ಅಂತ ಹೇಳ್ಬಿಡ್ತು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ಓಡಿ ಬಂದಿದ್ದು ನಮ್ಮ ಭಾರತ ದೇಶದ ಡಿಜಿಎಂಒಗಳ ಹತ್ರ. ಕಾಲು ಹಿಡಿದು ಯುದ್ಧ ನಿಲ್ಲಿಸಿ ಅಂತ ಬೇಡಿಕೊಂಡಾಗ ಗೋಗರದ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಕಂಡು ಆಯ್ತು ಬದುಕ ಹೋಗಿ ಅಂತ ಕದನ ವಿರಾಮಕ್ಕೆ ಒಪ್ಪಿದ್ದು ಭಾರತ. ಇನ್ನ ನೆಕ್ಸ್ಟ್ ನೋಡಿ, ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನ ಹಿಂಗಾಗ್ಲೇ ಕಂಗಾಲಾಗಿ ಹೋಗಿದೆ. ಭಾರತದಿಂದ ಪಾರಾಗೋದಕ್ಕೆ ಪಾಕಿಸ್ತಾನ್ ಆಗ ಹರಸಾಹಸವನ್ನೇ ಪಡಬೇಕಾಗಿ ಬಂತು. ಅಮೆರಿಕಾದ ನಾಯಕರ ಕೈಕಾಲು ಹಿಡಿಯುವಂತಹ ಪರಿಸ್ಥಿತಿ ಬಂತು ಈ ಭಿಕಾರಿ ಪಾಕಿಸ್ತಾನಕ್ಕೆ. ಆಪರೇಷನ್ ಸಿಂಧೂರ ನಿಲ್ಲಿಸುವಂತೆ ಅಲ್ಲಿ ಹೋಗಿ ಅಮೆರಿಕಾದ ಕೈಕಾಲು ಹಿಡಿದಿದ್ದು ಇದೇ ಪಾಕಿಸ್ತಾನ್. ಹಿಂಗೆ ಬಿಟ್ರೆ ನಮ್ಮನ್ನ ಸರ್ವನಾಶ ಮಾಡ್ತಾರೆ ಭಾರತದವರು, ಭೂಪಟದಲ್ಲಿ ಇಲ್ದಂಗ್ ಮಾಡ್ತಾರೆ. ಹುಜೂರ್, ಈ ಯುದ್ಧ ನಿಲ್ಲಿಸ್ಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದು ಇದೇ ಪಾಕಿಸ್ತಾನ ಅಮೆರಿಕ ಹೋಗಿ. ಇಮೇಲ್, ಕರೆ, ಭೇಟಿಯ ಮೂಲಕ ಅಮೆರಿಕಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು ಈ ಪಾಕಿಸ್ತಾನ್. ಹೇಗಾದ್ರೂ ಮಾಡಿ ಭಾರತದ ದಾಳಿಯನ್ನ ನಿಲ್ಲಿಸಿ ಅಂತ ಮನವಿಯನ್ನ ಮಾಡಿಕೊಂಡಿತ್ತು. ಅಮೆರಿಕಾದ ಮುಂದೆ ಪಾಕಿಸ್ತಾನ್ ನಾಯಕರು ಎಲ್ಲರೂ ಗೋಗರೆದಿದ್ರು. ಅಮೆರಿಕಾದ ಬರೋಬ್ಬರಿ 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗಿತ್ತು. ಅಮೆರಿಕ ಜೊತೆ 50ಕ್ಕೂ ಹೆಚ್ಚು ಸಭೆಗಳನ್ನು ಕೂಡ ಪಾಕಿಸ್ತಾನ್ ಮಾಡಿತ್ತು. ಅಮೆರಿಕಾದಲ್ಲಿ ಲಾಬಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಂಚ ಕೊಡುವಂತಹ ಪರಿಸ್ಥಿತಿ. ಏಪ್ರಿಲ್ ಮೇ ತಿಂಗಳಲ್ಲಿ 6 ಕಂಪನಿಗೆ 45 ಕೋಟಿ ಪಾವತಿ. ಆದ್ರೂ ನೀವೇ ಭಾರತದ ಜೊತೆಗೆ ಚರ್ಚೆ ಮಾಡಿ ಅಂತ ಯುಎಸ್ ಹೇಳ್ಬಿಟ್ಟು ಕೊನೆಗೆ ಭಾರತದ ಡಿಜಿಎಂಒಗಳ ಕಾಲು ಹಿಡಿದಿತ್ತು ಇದೇ ಪಾಕಿಸ್ತಾನ್. ಗೋಗರದನ್ನ ನೋಡಿ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದು ಭಾರತ. ಇಲ್ಲಿ ಬೇರೆ ಯಾರು ಬಂದು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿಲ್ಲ, ನಿಲ್ಲಿಸಲಿಲ್ಲ. ಯುದ್ಧವನ್ನ ನಿಲ್ಲಿಸಿದ್ದು ಭಾರತವೇ. ಅದು ಯಾರ ಅಣತಿಯಂತೆ ಅಲ್ಲ. ಇದೇ ಪಾಕಿಸ್ತಾನ್ ಭಾರತದ ಡಿಜಿಎಂಒಗಳ ಕಾಲ್ ಹಿಡ್ಕೊಂತು ದಯಮಾಡಿ ಯುದ್ಧ ನಿಲ್ಲಿಸಿ ಅಂತ. ಯುಎಸ್ ನೀವೇ ಭಾರತ ಜೊತೆಗೆ ಚರ್ಚೆ ಮಾಡಿ ಮಾತಾಡಿಕೊಳ್ಳಿ ಅಂತ ಹೇಳ್ಬಿಡ್ತು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ಓಡಿ ಬಂದಿದ್ದು ನಮ್ಮ ಭಾರತ ದೇಶದ ಡಿಜಿಎಂಒಗಳ ಹತ್ರ. ಕಾಲು ಹಿಡಿದು ಯುದ್ಧ ನಿಲ್ಲಿಸಿ ಅಂತ ಬೇಡಿಕೊಂಡಾಗ ಗೋಗರದ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಕಂಡು ಆಯ್ತು ಬದುಕ ಹೋಗಿ ಅಂತ ಕದನ ವಿರಾಮಕ್ಕೆ ಒಪ್ಪಿದ್ದು ಭಾರತ. ಇನ್ನ ನೆಕ್ಸ್ಟ್